ಆತ್ಮೀಯ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳೆಲ್ಲರಿಗೂ ಕೂಡ ಅನುಗಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ಮಿತ್ರರೇ, ಮೊನ್ನೆ ನಡೆದಂತಹ ಅಲ್ಪಸಂಖ್ಯಾತರ ಇಲಾಖೆ ಅಡಿಯಲ್ಲಿನ ವಸತಿ ಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗಾಗಿ ನಡೆದಂತಹ CET ಪರೀಕ್ಷೆಯ ಒಂದು ಪರೀಕ್ಷೆಯನ್ನು ನಾನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಬೇಕು. ಅನುಬೋಧನಾ ಕೌಶಲ್ಯವು ಈ ಕೆಳಗಿನವರಿಗೆ ಸಂಬಂಧಿಸಿದೆ. ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ, ಆಪ್ಷನ್ ಬಿ ಶಿಕ್ಷಕರಿಗೆ, ಆಪ್ಷನ್ ಸಿ ಮೇಲಿನ ಎರಡೂ ಹೌದು, ಆಪ್ಷನ್ ಡಿ ಮೇಲಿನ ಎರಡೂ ಅಲ್ಲ. ಇಲ್ಲಿ ತುಂಬ ಜನ ಉತ್ತರವನ್ನು ಏನು ಹಾಕಿರ್ತಾರೆ ಅಂದ್ರೆ ಮೇಲಿನ ಎರಡೂ ಹೌದು ಅನ್ನೋದನ್ನು ಸರಿಯಾದ ಉತ್ತರ ಅಂತಂದು ಹಾಕಿರ್ತಾರೆ. ಆದರೆ ಅದು ತಪ್ಪಾದ ಉತ್ತರ ಆಗುತ್ತೆ. ಕಾರಣ ಏನಪ್ಪ ಅಂದ್ರೆ ಆಯ್ಕೆಗಳನ್ನು ನಾವು ಸರಿಯಾಗಿ ಆಯ್ಕೆ ಮಾಡ್ಕೊಳಕ್ಕೆ ಬಂತಂದ್ರೆ ಈ ಸೈಕಾಲಜಿಯಲ್ಲಿ ನೀವು ಯಾವುದೇ ಒಂದು ಪುಸ್ತಕವನ್ನು ರೆಫರ್ ಮಾಡಿದೆ ಕೇವಲ ನೀವು BEDಯಲ್ಲಿ ಕಲಿತಂತಹ ಜ್ಞಾನವನ್ನು ಮಾತ್ರ ಬಳಸಿಕೊಂಡು 15ರಿಂದ 20 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಹಾಕಬಹುದು TETಯಲ್ಲಿ. ಇಲ್ಲಿ ನೋಡಿ, ಅನುಬೋಧನಾ ಕೌಶಲ್ಯ, ನೀವು BEDಯನ್ನು ಅಡ್ಮಿಷನ್ ಮಾಡಿದ ಮೊದಲನೆಯ ವಾರದಲ್ಲಿ ಮೊದಲಿಗೆ ಪ್ರಾರಂಭ ಆಗೋದೇ ಮೈಕ್ರೋ ಟೀಚಿಂಗ್. ಇದು ಬುನಾದಿ ಹಂತ ಅಂತಂದು ಕರಿಬೋದು ನಾವು. ನೋಡಿ, ಅನುಬೋಧನೆ ನೀವು BEDಯಲ್ಲಿ ಕಲ್ತಿದ್ದನ್ನು ಇಲ್ಲಿ ಸರಿಯಾಗಿ ನೆನಪಿಟ್ಕೊಂಡ್ರಿ ಅಂದ್ರೆ ನೀವು ಮುಂದೆ ನಡೆಯುವಂಥ JPSTR, HSTR, TET, CTET ಎಲ್ಲ ಪರೀಕ್ಷೆಗಳಿಗೂ ಕೂಡ ಅದು ಉಪಯುಕ್ತ ಆಗುತ್ತೆ. ಸರಿಯಾಗಿ ನೋಡಿ, ಅನುಬೋಧನಾ ಕೌಶಲ್ಯ. ಇಲ್ಲಿ ಆಪ್ಷನ್ ಎ ವಿದ್ಯಾರ್ಥಿಗಳಿಗೆ, ಆಪ್ಷನ್ ಬಿ ಶಿಕ್ಷಕರಿಗೆ ಇದೆ. ನೋಡಿ, ನೀವು ಪದವಿಯನ್ನು ಕಲಿಯುವಾಗ BA, BSc ಇತ್ಯಾದಿ ಪದವಿಗಳನ್ನು ಕಲಿಯುವಾಗ ನಿಮಗೆ ಏನಂತಂದು ಕರಿತಿದ್ರು? ಸ್ಟೂಡೆಂಟ್ಸ್ ಅಂತಂದು ಕರಿತಿದ್ರು. ಆದರೆ ನೀವು BED ಪದವಿಯಲ್ಲಿ ಓದುತ್ತಿರುವಾಗ ನಿಮ್ಮನ್ನು ಸ್ಟೂಡೆಂಟ್ಸ್ ಅಂತಂದು ಕರಿತಿರಲಿಲ್ಲ, ಬದಲಿಗೆ ಸ್ಟೂಡೆಂಟ್ ಟೀಚರ್ಸ್ ಅಂತಂದು ಕರಿತಿದ್ರು. ಅಂದ್ರೆ ವಿದ್ಯಾರ್ಥಿ ಎನ್ನುವ ಬದಲಿಗೆ ಪ್ರಶಿಕ್ಷಣಾರ್ಥಿ ಅಂತಂದು ಕರಿತಿದ್ರು. ಆಯ್ಕೆಯಲ್ಲಿ ಪ್ರಶಿಕ್ಷಣಾರ್ಥಿ ಅಂತಂದಿಲ್ಲ, ವಿದ್ಯಾರ್ಥಿ ಅಂತಂದಿದೆ. ಈಗ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಯಿತು ಅಂತಂದು ಅಂದ್ಕೊಳ್ತೀನಿ. ವಿದ್ಯಾರ್ಥಿಗಳು ಅಂದರೆ ಯಾರು, ಪ್ರಶಿಕ್ಷಣಾರ್ಥಿಗಳು ಅಂದರೆ ಯಾರು? ಒಂದು ತರಬೇತಿಯನ್ನು ಪಡೆಯುತ್ತಿರುವವರಿಗೆ ನಾವು ಪ್ರಶಿಕ್ಷಣಾರ್ಥಿಗಳು ಅಂತಂದು ಕರಿತೀವಿ. ಒಂದು ನಿರ್ದಿಷ್ಟ ಪಠ್ಯದ ವಿಷಯವನ್ನು ಜ್ಞಾನಕ್ಕಾಗಿ ಮಾತ್ರ ಕಲಿಯುವಂಥವ್ರಿಗೆ ನಾವು ವಿದ್ಯಾರ್ಥಿಗಳು ಅಂತಂದು ಕರಿತೀವಿ. ಆದರೆ BEDಯಲ್ಲಿ ನೀವು ಪ್ರಶಿಕ್ಷಣಾರ್ಥಿಗಳು ಆಗಿದ್ರಿ. ಇಟ್ ಮೀನ್ಸ್ ಸ್ಟೂಡೆಂಟ್ ಟೀಚರ್ಸ್ ಆಗಿದ್ರಿ. ಯಾಕಪ್ಪ ಅಂದ್ರೆ BED ಎನ್ನುವುದು ಶಿಕ್ಷಕ ಹುದ್ದೆಗೆ ಹೋಗಬೇಕಾದರೆ ಇರುವಂತಹ ವೃತ್ತಿಪೂರ್ವ ತರಬೇತಿ ಆಗಿರುತ್ತೆ. ಅದೊಂದು ತರಬೇತಿ, ನೆನ್ಪಿಟ್ಕೋಬೇಕಿದನ್ನು ಸರಿಯಾಗಿ. ಸೊ ಈಗ ಯಾಕೆ ಇಲ್ಲಿ ಶಿಕ್ಷಕರಿಗೆ ಮಾತ್ರ ಅನ್ನೋದು ಉತ್ತರ ಆಗುತ್ತಂತ ನಿಮಗೆಲ್ಲ ಸ್ಪಷ್ಟವಾಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಉತ್ತರ ಪ್ರದೇಶ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವಾಟ್ ಈಸ್ ದಿ ಸ್ಟ್ಯಾಂಡರ್ಡ್ ಟೈಮ್ ಡ್ಯೂರೇಷನ್ ಆಫ್ ದಿ ಮೈಕ್ರೋ ಟೀಚಿಂಗ್ ಸೈಕಲ್? ಸೂಕ್ಷ್ಮ ಬೋಧನೆಯ ಚಕ್ರದ ಒಟ್ಟಾರೆ ಸಮಯ ಎಷ್ಟು ಅಂತಂದು ಕೇಳಿದ್ದಾರೆ. 6 ನಿಮಿಷ, 12 ನಿಮಿಷ, 24 ನಿಮಿಷ, 36 ನಿಮಿಷ ಅಂತಂದು ಇಲ್ಲಿ ಆಯ್ಕೆಗಳಿದವು. ಇದಕ್ಕೆ ಉತ್ತರವನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಇದರ ಬಗ್ಗೆ ನಿಮ್ಗೆ ಸ್ಪಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಅನುಬೋಧನೆ ಅನ್ನೋದು ಶಿಕ್ಷಕರು ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ ಮಾತ್ರ ಸಂಬಂಧಿಸಿದೆ. ಈ ಮೈಕ್ರೋ ಟೀಚಿಂಗ್ ಅಥವಾ ಅನುಬೋಧನೆ ಅಥವಾ ಸೂಕ್ಷ್ಮ ಬೋಧನೆ ಅಂದ್ರೆ ಏನು? ಇದರಿಂದ ಏನೇನು ಉಪಯೋಗಗಳಿವೆ? ಯಾರಿಗೆ ಇದನ್ನು ಅನ್ವಯಿಸಬೇಕು? ಯಾವ ಯಾವ ಹಂತಗಳಿವೆ ಅನ್ನೋದನ್ನು ನಾವು ನೋಡೋದಾದ್ರೆ, ಈ ಅನುಬೋಧನೆ ಎಂಬಂತಹ ಪರಿಕಲ್ಪನೆಯನ್ನು ಕೊಟ್ಟವರು ಡಾಕ್ಟರ್ DW ಅಲೆನ್ ಅನ್ನೋರು. ಇದನ್ನು ಕೂಡ 2024ರ TETಯಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೋಬೇಕು. ಸೂಕ್ಷ್ಮ ಬೋಧನೆಯ ಪಿತಾಮಹ ಅಂತಂದು ಯಾರನ್ನು ಕರಿತೀವಿ ನಾವು? ಡಾಕ್ಟರ್ DW ಅಲೆನ್ ಅವರು. ಇಲ್ಲಿ ನೋಡ್ರಿ, ಇವರು ನ್ಯೂ ಸ್ಕೂಲ್ಸ್ ಫಾರ್ ನ್ಯೂ ಸೆಂಚುರಿ, ನ್ಯೂ ಸ್ಕೂಲ್ಸ್ ಫಾರ್ ನ್ಯೂ ಸೆಂಚುರಿ ಅಂದ್ರೆ
ಹೊಸ ಶತಮಾನಕ್ಕಾಗಿ ಹೊಸ ಶಾಲೆಗಳು ಎಂಬಂತಹ ಪುಸ್ತಕದಲ್ಲಿ ಮೊದಲ ಬಾರಿಗೆ ಸೂಕ್ಷ್ಮ ಬೋಧನೆ ಎಂಬಂತಹ ಮೈಕ್ರೋ ಟೀಚಿಂಗ್ ಎಂಬಂತಹ ಪದವನ್ನು ಬಳಸ್ತಾರ. ಇಲ್ಲಿದೆ ನೋಡ್ರಿ, ಮೈಕ್ರೋ ಟೀಚಿಂಗ್. ಯಾರು ಪಿತಾಮಹ ಯಾರು? ಅಲೆನ್ ಡ್ವೈಟ್ ಡಬ್ಲ್ಯೂ ಅಥವಾ DW ಅಲೆನ್ ಅಂತಂದು ಕೂಡ ಇವ್ರನ್ನ ಕರಿತೇವೆ. ಇಲ್ಲಿ ನೋಡಿ, ಸೂಕ್ಷ್ಮ ಬೋಧನೆ ಇದೊಂದು ತರಬೇತಿ ಆಗಿದೆ. ಈ ರೀತಿನ ನೆನಪಿಟ್ಕೋಬೇಕು ನೀವು. ಸೂಕ್ಷ್ಮ ಬೋಧನೆ ಒಂದು ತರಬೇತಿ ಆಗಿದೆ. ಇದನ್ನು ಶಿಕ್ಷಕರಿಗೆ ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ಬಳಸಲಾಗುತ್ತದೆ. ಇದನ್ನು ಶಿಕ್ಷಕರಿಗೆ ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿಯನ್ನು ನೀಡಲು ಬಳಸಲಾಗುತ್ತದೆ. ಇದು ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹೇಗೆ ವ್ಯವಹರಿಸಬೇಕು ಎಂಬುದನ್ನು ತಿಳಿಸುತ್ತದೆ. ಈ ಸೂಕ್ಷ್ಮ ಬೋಧನೆ ಎಂಬಂತಹ ತರಬೇತಿಯನ್ನು ನೀಡುವಾಗ ಒಂದು ಗುಂಪಿನಲ್ಲಿ ಗರಿಷ್ಠ ಎಷ್ಟು ಜನ ಇರುತ್ತಾರೆ ಅಂತ ಈ ರೀತಿ ಪ್ರಶ್ನೆ ಏನಾದರೂ ಬಂತಂದ್ರೆ ಗರಿಷ್ಠ ಕೇವಲ 5 ರಿಂದ 10 ಜನ, ಗರಿಷ್ಠ 10 ಜನ ಮಾತ್ರ ಒಂದು ಗುಂಪಿನಲ್ಲಿ ಇರುತ್ತಾರೆ. ಗರಿಷ್ಠ 5 ರಿಂದ 10 ಜನ ಮಾತ್ರ ಒಂದು ಗುಂಪಿನಲ್ಲಿ ಇರುತ್ತಾರೆ. ಇದು ಸೂಕ್ಷ್ಮ ಬೋಧನೆಯು ಈ ಕೆಳಗಿನ ಕೌಶಲಗಳನ್ನು ಹೊಂದಿರುತ್ತದೆ. ಯಾವ್ಯಾವ ಕೌಶಲಗಳು ಅಂದರೆ ಪಾಠ ಪರಿಚಯಿಸುವ ಕೌಶಲ್ಯ, ವಿವರಣಾ ಕೌಶಲ್ಯ, ಉದ್ದೀಪನ ಬದಲಾವಣೆಯ ಕೌಶಲ್ಯ, ನಿರರ್ಗಳವಾಗಿ ಪ್ರಶ್ನೆ ಕೇಳುವಂತಹ ಕೌಶಲ್ಯ, ಪುನರ್ಬಲನ ಕೌಶಲ್ಯ, ಕಪ್ಪು ಹಲಗೆ ಬಳಸುವಂತಹ ಕೌಶಲ್ಯ. ನೋಡ್ರಿ, ಒಬ್ಬ ಶಿಕ್ಷಕನಾದವನು ಒಂದು ತರಗತಿಯನ್ನು ಪ್ರವೇಶ ಮಾಡಿದ ನಂತರ ಅವನು ಯಾವ ರೀತಿಯೆಲ್ಲ ವರ್ತಿಸಬೇಕು, ಪೂರ್ವಭಾವಿಯಾಗಿನ ಅದನ್ನು ಯಾವ ರೀತಿ ಯೋಜನೆಯನ್ನು ಮಾಡಿಕೊಂಡು ಹೋಗಿರಬೇಕು ಅನ್ನೋದನ್ನ ಈ ಸೂಕ್ಷ್ಮ ಬೋಧನೆ ಅನ್ನೋದು ತಿಳಿಸ್ಕೊಡುತ್ತೆ. ಹಾಗಂದ್ರೆ ಸೂಕ್ಷ್ಮ ಬೋಧನೆಯ ಹಂತಗಳು ಯಾವ್ಯಾವಪ್ಪ ಅಂತಂದು ನೋಡ್ರಿ. ಸೂಕ್ಷ್ಮ ಬೋಧನೆಯ ಹಂತಗಳು: ಟೀಚ್, ಫೀಡ್ಬ್ಯಾಕ್, ರೀಪ್ಲಾನ್, ರೀಟೀಚ್, ರೀಫೀಡ್ಬ್ಯಾಕ್. ನೋಡ್ರಿ, ಮೊದಲು ನೀವು ಮನೆಯಲ್ಲಿದ್ದಾಗ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಂಡಿರ್ತೀರಿ. ಅದಕ್ಕೆ ನಿರ್ದಿಷ್ಟವಾದಂತಹ ಸಮಯ ಇಲ್ಲ. ನೀವು ನಾಳೆ ಹೋಗಿ ಏನು ಹೇಳಬೇಕು ಅಂತಂದು ಇವತ್ತ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತೀರಿ, ಯೋಜನೆ. ಆ ಯೋಜನೆಗೆ ಯಾವುದೇ ರೀತಿಯ ಸಮಯ ಇರೋದಿಲ್ಲ. ಅದೊಂದು ಪಾಠಪೂರ್ವ ಯೋಜನೆ ಆಗಿರುತ್ತೆ. ಆ ಯೋಜನೆಯನ್ನು ನೀವು ಮಾರನೇ ದಿನ ತರಗತಿಗೆ ಹೋಗಿ ಆ 5 ರಿಂದ 10 ಜನರ ಗುಂಪು ಏನಿರುತ್ತಲ್ಲ, ಆ ಗುಂಪಿಗೆ ನೀವು ಬೋಧನೆಯನ್ನು ಮಾಡ್ತೀರಿ. ಎಷ್ಟು ನಿಮಿಷ ಬೋಧನೆ ಇರುತ್ತೆ? 6 ನಿಮಿಷ ಇರುತ್ತೆ. ಆ ಉಳಿದಂತಹ ನಿಮ್ಮ ಸಹ ಪ್ರಶಿಕ್ಷಣಾರ್ಥಿಗಳು ನೀವು ಬೋಧನೆಯನ್ನು ಮಾಡುವಾಗ ಮಾಡಿದಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು, ಸರಿಗಳನ್ನು ನಿಮಗೆ ತಿಳಿಸ್ತಾರೆ. ಅಂದ್ರೆ ಬೋಧನೆಯಲ್ಲಿದ್ದಂತಹ ಸಾಧಕ ಬಾಧಕಗಳನ್ನು ನಿಮಗೆ ತಿಳಿಸ್ತಾರೆ. ಅದನ್ನು ನಾವು ಏನಂತಂದು ಕರಿತೀವಿ? ಹಿಮ್ಮಾಯಿತಿ ಅಂತಂದು ಕರಿತೀವಿ. ಇಟ್ ಮೀನ್ಸ್ ಫೀಡ್ಬ್ಯಾಕ್. ಅದಕ್ಕೆ ಎಷ್ಟು ಸಮಯಾವಕಾಶ ಇದೆ ಅಂದರೆ 6 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. ಆನಂತರ ಅವರು ಹೇಳಿದಂತಹ ಫೀಡ್ಬ್ಯಾಕನ್ನು, ಸರಿ ತಪ್ಪುಗಳನ್ನು ಅನ್ವಯಿಸಿಕೊಂಡು ನೀವು ಹೊಸದಾಗಿ ಒಂದು ಯೋಜನೆಯನ್ನು ತಯಾರಿಸಿಕೊಳ್ತೀರಿ. ಆ ಹೊಸ ಯೋಜನೆಯನ್ನು ನಾವು ಏನಂತಂದು ಕರಿತೀವಿ? ರೀಪ್ಲಾನ್. ಇಟ್ ಮೀನ್ಸ್ ಮರು ಯೋಜನೆ ಅಂತಂದು ಕರಿತೀವಿ. ಈ ಮರು ಯೋಜನೆಗೆ 12 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. ಆನಂತರ ನೀವು ಆ ಮರು ಯೋಜನೆಯನ್ನು ಅಳವಡಿಸಿಕೊಂಡದನ್ನ ಮತ್ತು ಬೋಧನೆಯನ್ನು ಮಾಡ್ತೀರಿ. ಅದಕ್ಕೆ ಎಷ್ಟು ಅವಕಾಶ ಇರುತ್ತೆ? 6 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಆ 6 ನಿಮಿಷದಲ್ಲಿ 2ನೇ ಬಾರಿಗೆ ಬೋಧನೆಯನ್ನು ಮಾಡಿದಾಗ ಮತ್ತು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತೀರಿ, ಅಥವಾ ಯಾವುದೇ ತಪ್ಪುಗಳನ್ನು ಮಾಡ್ದಂಗೆ ನೀವು ಸ್ಪಷ್ಟವಾಗಿ ಪಾಠವನ್ನು ಮಾಡಿರ್ಬೋದು. ಅದನ್ನು ನಿಮ್ಗೆ ಆ ಉಳಿದಂಥ ಪ್ರಶಿಕ್ಷಣಾರ್ಥಿಗಳು ಅಂದರೆ ಏನು 10 ಜನರು ಇರುತ್ತಾರಲ್ಲ, ಆ 10 ಜನರು ಕೂಡ ನಿಮ್ಗೆ ಮತ್ತು ಮಾಹಿತಿಯನ್ನು ಕೊಡ್ತಾರೆ. ಓ, ಚೆನ್ನಾಗಿ ಮಾಡಿದಪ್ಪ, ಹಿಂಗೆ ತಪ್ಪಾಗಿತ್ತು ನೋಡು, ಅದನ್ನು ತಿದ್ದುಕೋ ಅಂತಂದು ಹೇಳ್ತಾರಲ್ಲ, ಅದನ್ನು ರೀಫೀಡ್ಬ್ಯಾಕ್ ಅಂತಂದು ಕರಿತೀವಿ. ಅಂದ್ರೆ ಮರು ಹಿಮ್ಮಾಹಿತಿ ಅಂತಂದು ಕರಿತೀವಿ. ಅದಕ್ಕೆ ಎಷ್ಟು ಸಮಯಾವಕಾಶ ಇರುತ್ತಂದ್ರೆ 6 ನಿಮಿಷಗಳ ಕಾಲ ಸಮಯಾವಕಾಶ ಇರುತ್ತೆ. ಇಲ್ಲಿ ಸರಿಯಾಗಿ ನೋಡ್ಕೊಳ್ರಿ, ಸೂಕ್ಷ್ಮ ಬೋಧನೆಯ
ಒಟ್ಟು ಸಮಯ ಎಷ್ಟಿರುತ್ತೆ? 36 ನಿಮಿಷಗಳು ಇರುತ್ತೆ. ಈ 36 ನಿಮಿಷಗಳಲ್ಲಿ ಬೋಧನೆಯನ್ನು ನೀವು ಎಷ್ಟು ನಿಮಿಷಗಳ ಕಾಲ ಮಾಡಿರ್ತೀರಿ ಅಂದರೆ, ಬೋಧನೆಯನ್ನು 6 ನಿಮಿಷ ಬೋಧನೆ ಮತ್ತು ಮರುಬೋಧನೆ 6 ನಿಮಿಷ. ಒಟ್ಟು ಬೋಧನೆಗೆ ಸೀಮಿತವಾದ ಅವಧಿ ಎಷ್ಟು ಅಂತ ಪ್ರಶ್ನೆ ಬಂತಂದ್ರೆ ಅದು 12 ನಿಮಿಷಗಳ ಕಾಲ ಬೋಧನೆಯನ್ನು ಮಾಡಿರಿ. ಒಟ್ಟು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಬಂದರೆ ಸಾಕ್ರಿ. ಸೂಕ್ಷ್ಮ ಬೋಧನೆಯ ಒಟ್ಟು ಸಮಯ ಅಂದ್ರೆ 36 ನಿಮಿಷಗಳು. ಸೂಕ್ಷ್ಮ ಬೋಧನೆಯಲ್ಲಿ ಒಟ್ಟಾರೆ ಬೋಧನೆಯನ್ನು ಮಾಡುವಂಥ ಸಮಯ ಎಷ್ಟು ಅಂದ್ರೆ, ಒಟ್ಟಾರೆ ಅಂತಂದು ಕೇಳಿದ ಅಂದ್ರೆ 12 ನಿಮಿಷಗಳು. ಸೂಕ್ಷ್ಮ ಬೋಧನೆಯ ಹಂತಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತಂದು ಕೇಳಿದಂದ್ರೆ, ಬೋಧನೆ, ಹಿಮ್ಮಾಯಿತಿ, ಮರುಯೋಜನೆ, ಮರುಬೋಧನೆ, ಮರು ಹಿಮ್ಮಾಯಿತಿ. ಇದನ್ನು ಇದೇ ರೀತಿ ಕನ್ನಡದಲ್ಲಿನ ಕೊಡ್ತಾರೆ ಅಂತಂದು ಏನು ಹೇಳಂಗಿಲ್ಲ ರೀ. ಇಂಗ್ಲೀಷಲ್ಲಿ ಕೂಡ ನೆನ್ಪಿಟ್ಕೋಬೇಕು. ಟೀಚ್, ಫೀಡ್ಬ್ಯಾಕ್, ರೀಪ್ಲಾನ್, ರೀಟೀಚ್, ರೀಫೀಡ್ಬ್ಯಾಕ್. ಟೀಚ್, ಫೀಡ್ಬ್ಯಾಕ್, ರೀಪ್ಲಾನ್, ರೀಟೀಚ್, ರೀಫೀಡ್ಬ್ಯಾಕ್. ಇವು ಮೈಕ್ರೋ ಟೀಚಿಂಗ್ನ ಅನುಕ್ರಮವಾದಂತಹ ಹಂತಗಳು. ಸರಿಯಾಗಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿದೆ ನೋಡ್ರಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಟೀಚರ್ಸ್. ಒಂದು ಮೈಕ್ರೋ ಟೀಚಿಂಗ್ ಮಾಡುವಾಗ ಒಂದು ಗುಂಪಿನಲ್ಲಿರುವ ಗರಿಷ್ಠ ಪ್ರಶಿಕ್ಷಣಾರ್ಥಿಗಳ ಸಂಖ್ಯೆ ಎಷ್ಟು ಅಂದರೆ, ಗರಿಷ್ಠ ಕೇವಲ 10 ಜನರು ಮಾತ್ರ ಇರ್ತಾರ. ನೆನ್ಪಿಟ್ಕೋಬೇಕು. ಇದು ಕೂಡ TETಯಲ್ಲಿ ಪ್ರಶ್ನೆ ಆಗಿದೆ. ಸೈಕಲ್ ಸರಿಯಾಗಿ ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಏನೆಲ್ಲ ಪ್ರಶ್ನೆಗಳು ಬರ್ತಾವಂತ ನಾನು ಆಲ್ರೆಡಿ ಕೂಡ ಇದನ್ನು ಹೇಳಿದ್ದೇನೆ. ಇನ್ನೂ ಕೂಡ ರಿವಿಷನ್ ಮಾಡ್ತೀನಿ ನೋಡ್ರಿ. ಸೂಕ್ಷ್ಮ ಬೋಧನೆ ಯಾರಿಗೆ ಸಂಬಂಧಿಸಿದೆ ಅಂದರೆ, ಶಿಕ್ಷಕರಿಗೆ ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ. ಸೂಕ್ಷ್ಮ ಬೋಧನೆಯ ಉಪಯೋಗ ಏನಂದ್ರೆ, ತರಗತಿಯ ನಿರ್ವಹಣೆ. ಸೂಕ್ಷ್ಮ ಬೋಧನೆ ಒಂದು ತರಬೇತಿಯಾಗಿದೆ. ಸೂಕ್ಷ್ಮ ಬೋಧನೆಯ ಪಿತಾಮಹ ಯಾರು? ಅಲೆನ್, DW ಅಲೆನ್ ಅವರು. ಸೂಕ್ಷ್ಮ ಬೋಧನೆಯ ಹಂತಗಳು ಎಷ್ಟದವು? ಹಂತಗಳು ಒಟ್ಟು 5 ಹಂತಗಳು. ಯೋಜನೆಯನ್ನು ಕೈಬಿಟ್ಟು 5 ಹಂತಗಳು. ಸೊ ಯೋಜನೆಯನ್ನು ಕೊಟ್ಟಿದ್ರಂದ್ರೆ ಅದನ್ನು ಸೇರಿಸ್ಕೊಳ್ಳೋ ನೀವು ಅನುಕ್ರಮವಾಗಿ ಬರೆಯಿರಿ ಅಂತ ಏನಾರ ಇತ್ತಂದ್ರೆ, ಯೋಜನೆ, ಬೋಧನೆ, ಹಿಮ್ಮಾಯಿತಿ, ಮರುಯೋಜನೆ, ಮರುಬೋಧನೆ, ಮರು ಹಿಮ್ಮಾಯಿತಿ, ಈ ರೀತಿ ಬರುತ್ತೆ. ಒಂದು ವೇಳೆ ಯೋಜನೆ ಇರಲಿಲ್ಲ ಅಂದ್ರೆ ಡೈರೆಕ್ಟ್ ಬೋಧನೆ, ಹಿಮ್ಮಾಯಿತಿ, ಮರುಯೋಜನೆ, ಮರುಬೋಧನೆ ಅಂತಂದು ಮರು ಹಿಮ್ಮಾಯಿತಿ ಅಂತ ನೀವು ಆಪ್ಷನನ್ನು ಚಾಯ್ಸ್ ಮಾಡಬೇಕಾಗಿತ್ತ. ಸೂಕ್ಷ್ಮ ಬೋಧನೆಯಲ್ಲಿರುವಂತಹ ಗರಿಷ್ಠ ಪ್ರಶಿಕ್ಷಣಾರ್ಥಿಗಳ ಸಂಖ್ಯೆ ಎಷ್ಟು ಅಂತಂದು ಕೇಳಿದ್ರೆ 10 ಆಗುತ್ತೆ. ಸೂಕ್ಷ್ಮ ಬೋಧನೆಯ ಒಟ್ಟು ಸಮಯ ಎಷ್ಟು ಅಂದರೆ 36 ನಿಮಿಷ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ನೀವು ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಹಂಚ್ಕೋಬೇಕು. ಆಮೇಲೆ ಈ ಸೂಕ್ಷ್ಮ ಬೋಧನೆಯ ಬಗ್ಗೆ ಯಾವುದೇ ಪರೀಕ್ಷೆ ನಡೆದರೂ ಕೂಡ ಒಂದು ಪ್ರಶ್ನೆ ಕಡ್ಡಾಯವಾಗಿರುತ್ತೆ ಅನ್ನೋದು ನಿಮ್ಗೆ ನೆನಪಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ನೀವು ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಕಂಠಪಾಠ ಮಾಡಬಾರ್ದು. ಕಂಠಪಾಠ ಮಾಡಿದ್ದು ಯಾವತ್ತೂ ಕೂಡ ನೆನಪು ಉಳಿಯೋದಿಲ್ಲ, ಅದು ಮರೆತು ಹೋಗುತ್ತೆ.